ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಗಜಪಡೆ ಟ್ವಿಟರ್ ಪೇಜ್ನಿಂದ ಮಾಡಿದ್ದ ಅವಹೇಳನಕಾರಿ ಪೋಸ್ಟ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ನೆಟ್ಟಿಗರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಣ್ಣಿನ ಬಗ್ಗೆ ಇಷ್ಟು ಕೀಳು ಮಟ್ಟದಲ್ಲಿ ಮಾತನಾಡುವುದು ಸರಿಯಲ್ಲ ಎಂದು ಬೇಸರ ಹೊರಹಾಕುತ್ತಿದ್ದಾರೆ. ಗಂಡ ಇಲ್ಲದ ಮಹಿಳೆಯನ್ನು ಶುಭ ಕಾರ್ಯಕ್ಕೆ ಕರೆಸಿದ್ದರಿಂದಲೇ ಆರ್ಸಿಬಿ ಪದೇ ಪದೇ ಸೋಲುತ್ತದೆ ಎಂದು ಕೀಳುಮಟ್ಟದ ಪದವನ್ನು ಬಳಸಿ ಅಶ್ವಿನಿ ಪುನೀತ್ ರಾಜ್ ಅವರನ್ನು ನಿಂದಿಸಲಾಗಿದೆ. ಗಜಪಡೆ ಎನ್ನುವ ಟ್ವಿಟರ್ ಖಾತೆಯಲ್ಲಿ ಈ ಪೋಸ್ಟ್ ಆಗಿದ್ದು, ಆತ ದರ್ಶನ್ ಅಭಿಮಾನಿ ಎನ್ನುವ ಆರೋಪ ಕೇಳಿಬರುತ್ತಿದೆ. ಈಗಾಗಲೇ ಈ ಸಂಬಂಧ ಪುನೀತ್ ಅಭಿಮಾನಿಗಳು ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಆತ ಯಾರು ಎನ್ನುವುದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಏಪ್ರಿಲ್ 3ರಂದು ಈ ಪೋಸ್ಟ್ ಮಾಡಲಾಗಿತ್ತು. ಬಳಿಕ ಗಜಪಡೆ ಎನ್ನುವ ಟ್ವಿಟರ್ ಖಾತೆಯನ್ನು ಸುದೀಪ್ ಅಭಿಮಾನಿ ಎಂದು ಬದಲಾಯಿಸಲಾಯಿತು. ಈ ಮೂಲಕ ಸುದೀಪ್ ಹಾಗೂ ಪುನೀತ್ ಅಭಿಮಾನಿಗಳ ನಡುವೆ ಕೆಸರೆರ ಚಾಟಕ್ಕೆ ಕಾರಣವಾಯಿತು. ಆದರೆ ಅದಕ್ಕೂ ಮುನ್ನ ಮೂಲ ಪೋಸ್ಟ್ನ ಸ್ಕ್ರೀನ್ ಶಾಟ್ ವೈರಲ್ ಆಗತೊಡಗಿತು. ಸ್ಕ್ರೀನ್ ಶಾಟ್ ವೈರಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಗೇಡಿಯ ವಿರುದ್ಧ ಅಸಮಾಧಾನ ಹೆಚ್ಚಾಯಿತು. ಈಗಾಗಲೇ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಆಂಕರ್ ಅನುಶ್ರೀ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಕೆಂಡಕಾರಿದ್ದಾರೆ. ಇದೀಗ ನಿರ್ದೇಶಕ ಹಾಗೂ ಒಂದ್ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ಆಪ್ತರು ಆಗಿದ್ದ ಪ್ರಕಾಶ್ ರಾಜ್ ಮೇಹು ಪ್ರತಿಕ್ರಿಯಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಸುದೀರ್ಘ ಪೋಸ್ಟ್ ಮಾಡಿದ್ದಾರೆ. ಹಿಂದೆ ಹೀರೋಯಿಸಂ ಸಿನಿಮಾ ಅಂದ್ರೆ ಸಂಪತ್ತಿಗೆ ಸವಾಲ್ ತರ ಇರ್ತಿತ್ತು. ಅಲ್ಲಿ ಭದ್ರಾ ಸಾಹುಕಾರ ಸಿದ್ದಪ್ಪನ ಮೇಲೆ ಸವಾಲ್ ಹಾಕುತ್ತಿದ್ದ ಅಷ್ಟೇ. ಅದು ರಾಜ್ಕುಮಾರ್ ಅವರು ಅಲ್ಲ, ವಜ್ರಮುನಿಯೂ ಅಲ್ಲ. ಅವು ಕೇವಲ ಪಾತ್ರಗಳು ಅಷ್ಟೇ. ಈಗ ಹಾಗಲ್ಲ. ದರ್ಶನ್ ಏನೋ ಡೈಲಾಗ್ ಹೊಡೆಯುತ್ತಾರೆ ಅಂದ್ರೆ ಅದು ದರ್ಶನ್ನೇ ಹೊಡೆಯುವ ಡೈಲಾಗ್. ಅದು ಕೂಡ ಎದುರುಗಡೆ ಇರುವ ಪಾತ್ರಕ್ಕೋ ನಟನಿಗೋ ಅಲ್ಲ. ಬದಲಾಗಿ ಸುದೀಪ್ ಅವರಿಗೋ, ಅಣ್ಣವರ ಕುಟುಂಬದವರಿಗೋ, ಯಶ್ ಅವರಿಗೋ ಅಥವಾ ಇನ್ಯಾವುದೋ ಸ್ಟಾರ್ಗೆ ಆಗಿರುತ್ತೆ. ಅದೇ ರೀತಿ ಶಿವಣ್ಣ, ಸುದೀಪ್, ಯಶ್ ಇನ್ಯಾರೇ ಇರಲಿ, ಅವರು ಹೀರೋಯಿಸಂ ಡೈಲಾಗ್ಗಳು ಸಹ ಇನ್ಯಾವುದೋ ಸ್ಟಾರ್ಗೆ ಕೊಡುವ ಟಾಂಗೆ ಆಗಿರುತ್ತೆ ಅಥವಾ ಅವರ ಅಭಿಮಾನಿಗಳು ಹಾಗೆ ಭಾವಿಸುತ್ತಾರೆ. ಅದಕ್ಕೆ ಇತ್ತೀಚಿನ ಯುವರಾಜ್ ಕುಮಾರ್ ಅವರು ಕೂಡ ಹೊರತಾಗಿಲ್ಲ. ಈ ಬೆಳವಣಿಗೆ ಕನ್ನಡ ಚಿತ್ರರಂಗಕ್ಕೆ ಮಾರಕ. ತೆರೆ ಮೇಲೆ ಸ್ಟಾರ್ಗಳು ಹೀಗೆ ಕಚ್ಚಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳದ್ದು ಹದ್ದು ಮೀರಿದ ವರ್ತನೆ, ಹಾಸ್ಯಕರವಾದ ಭಾಷೆ ಇತ್ಯಾದಿ ಇತ್ಯಾದಿ. ಇವತ್ತು ಇವಳಿರ್ತಾಳೆ, ನಾಳೆ ಇನ್ನೊಬ್ಳು ಅಂತ ವೇದಿಕೆ ಮೇಲೆ ಸೆಲೆಬ್ರಿಟಿಯೇ ಮಾತನಾಡುವಾಗ ಇನ್ನು ಅವರ ಅಭಿಮಾನಿಗಳು ಹೀಗೆ ಮಾತನಾಡುತ್ತಾರೆ ಅನ್ನುವುದಕ್ಕೆ ಇತ್ತೀಚಿನ ಅಶ್ವಿನಿಯವರ ಬಗ್ಗೆ ಮಾತನಾಡಿದ ಅಮಾನವೀಯ ಹೇಳಿಕೆಯೇ ಸಾಕ್ಷಿ. ಈ ಬೆಳವಣಿಗೆ ಕೇವಲ ಚಿತ್ರಗಳಿಗೆ ಮಾತ್ರವಲ್ಲ, ಇಡೀ ಕನ್ನಡ ಸಂಸ್ಕೃತಿಗೆ ಎಸಗುತ್ತಿರುವ ಅಪಚಾರ. ಅಂತಹ ಮನಸ್ಥಿತಿಗೆ ಧಿಕ್ಕಾರ ಎಂದು ಪ್ರಕಾಶ್ ರಾಜ್ ಮೇಹು ಬರೆದುಕೊಂಡಿದ್ದಾರೆ.